ಜೀವಧಾರೆಗಳು ಅದರೊಳಗಿಂದ ಹೊರಬಂದು ಹಂಗೆ ಹಲ್ಲೆಲೂಯಾ. ನಿನ್ನ ಹೃದಯವನ್ನು ಬಹುಜಾಗರೂಕತೆಯಿಂದ ಕಾಪಾಡಿಕೋ. ಕಾರಣದಿಂದ ಜೀವಧಾರೆಗಳು ಹೊರಡುತ್ತವೆ. ಆ ಹಡಗನ್ನ ಪಾಸ್ಟರ್ಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಸಮುದ್ರದಲ್ಲಿ ಅಲೆಗಳು ರಭಸವಾಗಿ ಬಂದ್ಬಿಡ್ತವೆ. ಫಸ್ಟ್ ಬಡಿಯೋದೆ ಪಾಸ್ಟರ್ಗೆ. ಯಾಕೆ? ಅವ್ರಿಗೆ ಬಂದಿರೋದಲ್ಲ. ಯಾರು ಬಂದಿರೋದು? ಪಾಸ್ಟರ್ ಬಂದಿರೋದು. ಫಸ್ಟ್ ವಿರೋಧಗಳನ್ನ ಸಮಸ್ಯೆಗಳನ್ನ ಎದೆಕೊಟ್ಟು ನಿಲ್ಬೇಕಂದ್ರೆ ಅವರೇ ಎಲ್ಲ ಬ್ಯಾಕ್ ಸೈಡ್ ಇದ್ದಾರೆ. ಅಷ್ಟ ಹಮಾಯ್ ತುಮ್ ಆಗೆ ಚಲೋ, ಹಮಾಯ್ ತುಮ್ ಆಗೆ ಚಲೋ, ನಾವಿದ್ದೇವೆ ಮುನ್ನಡ್ರಿ, ನಾವಿದ್ದೇವೆ ಮುನ್ನಡ್ರಿ. ಹಲ್ಲೆಲೂಯಾ. ಮೋಶೆ ಏನಂತ ಇಸ್ರಾಯೇಲರಿಗೆ ಸಮುದ್ರ ತಟದ ಮೇಲೆ ನಿಂತ್ಕೊಂಡು, ಡೋಂಟ್ ವರಿ, ಹಮಾರ ಸಾಥ್ ಹಮಾರ ಪರಮೇಶ್ವರ ಜಂಗ್ ನಡೆಯಲ್ಲ. ನನ್ನ ಸಂಗಡ ನಿಮ್ಮ ಸಂಗಡ ದೇವರು ನಿಂತ್ಕೊಂಡು ಯುದ್ಧವನ್ನ ಮಾಡ್ತಾರೆ. ಅವನ ಕೈಯಲ್ಲಿ ಹೋಗು, ಪಾಸ್ಟರ್ ಕೈಯಲ್ಲಿ ಚುಕ್ಕಾಣಿ. ಒಂದಕ್ಕೊಂದು ರಿಲೇಷನ್ ಇದೆ, ಸಂಬಂಧ ಇದೆ. ಏನ್ ಸೂಚಿಸ್ತಾ ಇದೆ ಅಂದ್ರೆ ಹಡಗು ಹತ್ತುವಾಗ ಸಂತೋಷ, ಪ್ರವಾಸದ ಮಧ್ಯದಲ್ಲಿ ಸಂತೋಷ, ಹಾಡು ಹಾಡೋದು, ಆರಾಧನೆ ಮಾಡೋದು. 2018 ಬಹಳ ಚೆನ್ನಾಗಿ ಬರ್ತಿದ್ರು. ಎಷ್ಟು ಒಳ್ಳೆ ಆರಾಧನೆ, ಸಂತೋಷ, ಪ್ರತಿ ಭಾನುವಾರ ಊಟ. ಇಂಥ ಸಮಯ ಎಲ್ಲಿ ನೋಡಿಲ್ಲ. ಅದೇ ಜರ್ನಿ ಮುಂದೆ ಹೋಗ್ತಾ ಹೋದಾಗ ರಭಸವಾಗಿ ಅಲೆಗಳು ಇದ್ದಾವೆ. ಹಿಂದೆ ಧೋನಿಗೆ ಒಬ್ಬ 3 ಜನ ಇರ್ತಾರೆ. ಒಬ್ಬ ಏನ್ ವಿಚಾರ ಮಾಡೋದು ಗೊತ್ತಾ? ಅನಿಸ್ತದ ದಡ ಮುಟ್ಟು ಕಾಣುವುದಿಲ್ಲ. ಜಿಗದ ಹೆಂಗ ಬಂದು ನಂಗೆ ಬ್ಯಾಕ್ ಸೈಡ್ ಈಸ್ಕೊಂಡು ದಡ ಮುಟ್ಟು ಚಲೋ ಜೀವ ಬೀಳ್ತೈತಿ. ಒಬ್ಬ ಜಿಗದ್ ಬಿಟ್ಟ. ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಜಿಗದ್ ಬಿಟ್ಟ. ಅಲೆಗಳು ಬರ್ತಾ ಇದ್ದಾವೆ, ಸಮಸ್ಯೆಗಳು ಬರ್ತಾ ಇದ್ದಾವೆ. ಅವರಿಗೆ ಇಸ್ಕರಿ ಯೂದನಿಗಿಂತ ಬುದ್ಧಿ ಇರ್ತನೋ ಜಿಗದ ಜಿಗದ ಪಾಸ್ಟರ್ ಇರ್ಲಿ, ಉಳುಕಿದವರು ತಗೊಂಡಾದ್ರೆ ಮುಗಿಸು. ಮತ್ತೆ ಚುಕ್ಕಾಣಿ, ಮತ್ತೆ ಅಲೆಗಳು. ಈಗ ಹಿಂದೆ ಇರೋ ಇನ್ನೊಬ್ಬರು ಯೋಚನೆ ಮಾಡ್ತಾನೆ, ಮಾಡಿದ್ದ ಸರಿ, ನಾನು ಅವಾಗ ಜಿಗಿದಿದ್ರೆ ಇಷ್ಟೊತ್ತಿಗೆ ದಡ ಮುಡ್ತಿದ್ದೆ. ಇನ್ನೊಬ್ಬ ಜಿಗಾಕ ರೆಡಿ ಆದ, ಜಿಗದ. ಹಲ್ಲೆಲೂಯಾ. ಅಲ್ಲಿಗೆ ಒಬ್ಬೊಬ್ಬರಿಗೆ ಶುರುವಾಯಿತು. ಒಬ್ಬೊಬ್ರು ಟೋನಿಂದ ಜಿಗಕ್ಕೆ ಸ್ಟಾರ್ಟ್ ಮಾಡ್ತಾ ವಿಶ್ವಾಸನೇ ಇಲ್ಲ, ನಂಬಿಕೆನೇ ಇಲ್ಲ. ಟೋನಿಯಲ್ಲಿ 30 ಜನ 20 ಜನ ಉಳಿದ್ರು. ಏನು ಅಲೆಗಳು ಬರ್ತಾ ಇಲ್ವೋ ಅಲೆಗಳು ನಿಲ್ಲಿಸ್ಬಿಟ್ಟ ದೇವರು ಡೋನಿ ದಡ ಮುಟ್ಟಿಬಿಡ್ತು. ಆಮೇಲೆ ಬಲವಿಸಿ ಮಸೀಕಿ ಈ 70 ಜನ ಜಿಗದ್ರಲ್ಲ, ಪ್ಲೀಸ್, ಈ 70 ಜನ ಜಿಗದ್ರಲ್ಲ, ಈ ಅಲೆಗಳನ್ನ ಎದುರಿಸಿ ಮುಂದೆ ಹೋಗಿ ಪಾಸ್ಟ್ ದಡ ಮುಟ್ಟಿದ್ರು. ಈಜು ದಡ ಮುಡ್ತಾನೆ ಹೋದವ್ರಿಗೆ ಅಲೆಗಳು ಬಂದು ಬಿಟ್ಟು ಅವ್ರು ಅಲ್ಲೇ ಸತ್ತು ಹೋದ್ರು. ಮನುಷ್ಯ ಬುದ್ಧಿ ಮನುಷ್ಯನನ್ನೇ ಕೊಲ್ತಾ ಇದೆ. ಒಂದು ರಾಂಗ್ ಡಿಸಿಷನ್ ನಿನ್ನ ಜೀವವನ್ನೇ ಕೊಲ್ತದೆ, ನಿನ್ನ ಆತ್ಮಿಕ ಬದುಕನ್ನು ನಾಶ ಮಾಡ್ತದೆ. ನೀನೇನು ಅನ್ಕೋತಾ ಇದೆ ತಪ್ಪಾಗಿದೆ, ಇಲ್ಲೋ ಬೈಬಲ್ ಓದಿ ನೋಡು. ಸರಿ ಇದ್ರೆ ದೇವರಿಗೆ ಸ್ತುತಿಸು, ತಪ್ಪಿದ್ರೆ ನಿನ್ನೇ ಬದಲಾಯಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಚನ ಹೇಳ್ತದೆ, ಇವತ್ತಿನ ವಾಕ್ಯ, ಕೊನೆಯವರೆಗೂ ನಂಬಿಕೆಯಲ್ಲಿ ಹೇಗೆ ಜೀವಿಸಬೇಕು. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಹೇಳಿ, ಕೊನೆಯವರೆಗೂ ನಂಬಿಕೆಯಲ್ಲಿ ಹೇಗೆ ಜೀವಿಸಬೇಕು. ಹೇಗೆ ಜೀವಿಸಬೇಕು? ಉದಾಹರಣೆ ಕೊಡ, ಹೇಗೆ ಜೀವಿಸಬೇಕು? ಯಾರಾದರೂ ಇವ್ರು ಹೇಳಿದ್ರು, ಅಬ್ರಾಹ್ಮಣನ ಹಾಗೆ ನಾನು ಜೀವಿಸಬೇಕು ಅಂತ ಹೇಳಿದ್ರು. ಮತ್ತೆ ಯಾರು ಹೇಗೆ ಜೀವಿಸಬೇಕು? ನೋಹನಾಗಿ ನಂಬಿಕೆಯಲ್ಲಿ ನಾವು ಜೀವಿಸಬೇಕು. ಮತ್ತೆ ಯೋಸೇಫನ ಹಾಗೆ
ಯೋಬನ ಹಾಗೆ ಎಲ್ಲ ಕಳ್ಕೊಂಡ್ರು ಸ್ತುತಿಸ್ತಾನೆ ಇರಬೇಕು. ಮತ್ತೆ ಪ್ಲೀಸ್ ಪೇತ್ರನ ಹಾಗೆ ಸ್ವಲ್ಪ ನಂಬಿಕೆ ಇಟ್ಟು ಆಮೇಲೆ ಕೆಳಗಡೆ ನೋಡಿ ಕೆಳಗಡೆ ಮುಡಿ ಕೊಡೋದು ಅಲ್ವಾ. ಪೇತ್ರ ಏನ್ ಮಾಡ್ದ? ಗುರುವೇ, ನಿನ್ನ ಹಾಗೆ ನಾನು ಸಮುದ್ರದ ಮೇಲೆ ನಡೆಯಲ್ಲ. ಸಮುದ್ರದ ಮೇಲೆ ನಡೀತಾ ಇದ್ದೆ ನಾನು, ಅಯ್ಯೋ ಮುಡಿ ಬಿಡ್ತೇನೆ ಅಂದವ. God's grace in ministry ಸಭೆ ಇಂಥ ವ್ಯಕ್ತಿಗಳನ್ನು ಬಹಳ ನೋಡಿದೆ. ನಂಬಿಕೆ ನಂತರ ಅಪನಂಬಿಕೆ. ನೋಡಿ ಎಲ್ಲಿ ಯಾವ ದಡ ಮಾಡ್ತು ಅಂತ ಪೌಲ ಹೇಳ್ತಾನೆ, ನನಗೆ ಸಿಗಬೇಕಾದ ಜೀವವೆಂಬ ಜಯಮಾನ ಸಿದ್ಧವಾಗಿದೆ. ಆ ದಡ ಆ ರಾಕ್ಷಸ ಅನುಭವಗಳು, ಅಲ್ಲಿ ಹೋಗ್ಲಿಕ್ಕೆ ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅನೇಕ ಕಷ್ಟ ನಷ್ಟಗಳು ಎಲ್ಲವೂ ಬರ್ತವೆ. ತಾಳಿಕೋ, ನಿನಗೆ ಜಯಮಾನ ಸಿದ್ಧವಾಗಿದೆ. ಆಮೆನ್, ಆಮೆನ್, ಆಮೆನ್. ಅದಕ್ಕೆ ಕೊನೆಯವರೆಗೂ ನಾವು ನಂಬಿಕೆಯಲ್ಲಿ ಜೀವಿಸಬೇಕು. ಹಾಗಾದ್ರೆ ಹೇಗೆ ನಾವು ನೋಡ್ತೇವೆ ಬಂಧುಗಳೇ? ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ಯೇಸುವಿನಲ್ಲಿ ಸ್ಥಿರವಾಗಿರಿ, ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರುವೆನು. ಸಮಸ್ಯೆಗಳು ಬಂದಾಗಲೂ ಯೇಸುವನ್ನು ಬಿಡಬಾರದು. ನಾನು ಯಾರಲ್ಲಿ ನೆಲೆಗೊಂಡಿರಬೇಕು? ಪ್ಲೀಸ್, ಯೇಸುವಿನಲ್ಲಿ ನೆಲೆಗೊಂಡಿರಬೇಕು. ಈಗ ಯೇಸುವಿನಲ್ಲಿ ನೀನು ನೆಲೆಗೊಂಡಿದ್ದರೆ ಯೇಸು ಯಾರಲ್ಲಿ ನೆಲೆಗೊಳ್ಳುತ್ತಾನೆ? ಪ್ಲೀಸ್, ಯಾರಲ್ಲಿ? ನನ್ನಲ್ಲಿ. ಹಾಗಾದ್ರೆ ಯೇಸು ಸ್ವಾಮಿ ನನ್ನಲ್ಲಿ ನೆಲೆಗೊಂಡ್ರೆ ನೀನು ಸಮುದ್ರದ ಮೇಲೆ ನಡೆಯಬಲ್ಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ನಿನ್ನಲ್ಲಿ ನೆಲೆಗೊಂಡಿಲ್ಲ ಅನ್ನೋದಾದ್ರೆ ನೀನು ಯಾವ ಕಾರ್ಯವನ್ನು ಕೂಡ ಮಾಡಲು ಯೇಸು ಸ್ವಾಮಿ ಹೆಸರಿನಲ್ಲಿ ಆಗೋದಿಲ್ಲ. ಯಾಕಂದ್ರೆ ಆತನಲ್ಲಿ ನೀನು ನೆಲೆಗೊಂಡಿದ್ದರೆ ನಿನ್ನ ಮನೆ ಬಂಡೆ ಮೇಲೆ ಕಟ್ಟಿದೆ ಅಂತ ಅರ್ಥ. ಅಂದ್ರೆ ಪೇತ್ರನಿಗೆ ಜೈಲಿಗೆ ಹಾಕಿದ್ರು, ಚಿತ್ರಹಿಂಸೆ ಕೊಟ್ಟರು. ಪೌಲನಿಗೆ ಜೈಲಿಗೆ ಹಾಕಿದ್ರು, ಚಿತ್ರಹಿಂಸೆ ಕೊಟ್ಟರು. ಅವರೆಲ್ಲವನ್ನೂ ತಾಳ್ಕೊಂಡ್ರು. ಅದರ ಅರ್ಥ ಅವರು ಯೇಸುವಿನಲ್ಲಿ ನೆಲೆಗೊಂಡಿದ್ದರು. ಅದಕ್ಕೆ ಎಲ್ಲಾ ಬಾಧೆಗಳನ್ನು ಸಹಿಸಿಕೊಂಡ್ರು. ಆಮೆನ್, ಹಲ್ಲೆಲೂಯಾ. ಈಗ ಯೇಸುವಿನಲ್ಲಿ ನೆಲೆಗೊಳ್ಳೋದು ಅಂತ ಉದಾಹರಣೆ ಕೇಳಿ. ನೆಲೆಗೊಳ್ಳುವುದು ಅಂದ್ರೆ ಉದಾಹರಣೆ. ಈಗ ನಾನು ನಿಮಗೆ ಇದರ ಬಗ್ಗೆ ಹೇಳ್ತೇನೆ ಮತ್ತು ತೋರಿಸ್ತೇನೆ. ಇದನ್ನು ನೀವು ಬಹಳ ಗಮನ ಕೊಟ್ಟು ಕೇಳಿ. ಈಗ ಇವನು ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡಿದ್ದಾನೆ ಅಂದ್ರೆ ಯೇಸು ಸ್ವಾಮಿಯ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಎಲ್ಲ ವಿಧದಲ್ಲಿ ಇವನ ಹೃದಯದಿಂದಲೂ ಸಹ ಯೇಸು ಸ್ವಾಮಿಯನ್ನು ಸ್ಮರಿಸ್ತಾ ಇದ್ದಾನೆ. ಸತ್ತರೂ ಬದುಕಿದರೂ ಕ್ರಿಸ್ತನಿಗಾಗಿ ಅಂತ ತೀರ್ಮಾನಿಸಿದ್ದಾನೆ. ಇಂಥ ವ್ಯಕ್ತಿಗೆ ಶೋಧನೆಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಯಾವುದೋ ಒಂದು ಹಳ್ಳಿಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಸುವಾರ್ತೆಯನ್ನು ಸಾರುವಾಗ, ಇವನಿಗೆ ಬಂದು ಅಪಮಾನ ಮಾಡುವಾಗ, ಇವನಿಗೆ ಹೊಡೆಯುವಾಗ ಯೇಸು ಸ್ವಾಮಿ ಹೀಗೆ ನಿಂತಿದ್ದಾನೆ. ಹೀಗೆ ಉಗುಳುವಾಗ ಮೊದಲು ಯೇಸು ಸ್ವಾಮಿ ಮುಂದೆ ಬರ್ತಾರೆ. ಮೊದಲು ನಾನು ಹೋಗಲಿ.
ಬದುಕಿದ್ವಿ. ಹಾಗಾದ್ರೆ ನೀವು ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡಿಲ್ಲ. ಅಂಥ ವ್ಯಕ್ತಿಗೆ ಯಾವ ಗಾಳಿಯನ್ನು ಬೀಸಬಹುದು? ಅನಾರೋಗ್ಯ, ಸಾಲ, ಚಿಂತೆ, ಪ್ರಾಬ್ಲಮ್, ಜಗಳ, ಶಾಂತಿ, ಇವೆಲ್ಲ ಸೈತಾನನ ಗಾಳಿಗಳು. ಹಲ್ಲೆಲೂಯಾ. ಬೀಸಬಹುದು ಅಂತ ಮಾಡು. ಆದರೆ ಯಾರ ಜೊತೆ ಸ್ವಾಮಿ ನಿಂತಿದ್ದಾರೋ ಅವನಿಗೆ ಯಾವ ಹಾನಿ ಆಗುವುದಿಲ್ಲ. ಅದಕ್ಕೆ ದೇವರ ವಚನ ಹೇಳ್ತಾ ಇದೆ, ದೇವರ ವಾಕ್ಯದಲ್ಲಿ ನೆಲೆಗೊಂಡಿರೋ ಬೈಬಲ್ ಅನ್ನ ನೀವು ದಿನಕ್ಕೆ ಎಷ್ಟು ಸಾರಿ ಓದ್ತಾ ಇದ್ದೀರಿ? ಜೀವನದಲ್ಲಿ ಟೈಮ್ ಮೈನಸ್ ಮಾಡಿ ಇಚ್ಚಿಕೊಂಡು ಇನ್ನೂ ಮೈನಸ್ ಜೀರೋ ಬಂದ್ಬಿಟ್ಟೈತೆ ಅಂತ ಅರ್ಥ. ಒಂದು ಹೋಗಿ ಮೈನಸ್ ಆಗಿ ಅರ್ಧ ಆಗಿ ಮತ್ತು ಅರ್ಧ ಆಗಿ ಜೀರೋ ಬಂದ್ಬಿಟ್ಟಿದೆ. ಬೈಬಲ್ ಗೊತ್ತಾಗೇ ಇಲ್ಲ ಅಂತ ಹೇಳಿದ್ರ ಅರ್ಥ. ಅಂದ್ರೆ ಯೇಸು ಸ್ವಾಮಿಯಲ್ಲಿ ನಾನು ನೆಲೆಗೊಂಡಿಲ್ಲ. ಕರ್ತನ ಯಾವಾಗ ಬೇಕಾದ್ರೂ ಪಕ್ಷಿ ಅಂತ ಹಾಡಿ ಹೋಗ್ಬೋದು. ಸಭೆ ಬಿಟ್ಟು, ವಿಶ್ವಾಸ ಬಿಟ್ಟು ನಾವು ಹೋಗ್ಬೋದು. ನಾ ಕುಂತಿರೋ ಕುರ್ಚಿ ಕೊನೆಯವರೆಗೂ ಕರ್ತನ ಮಹಿಮೆಗೋಸ್ಕರ ಈ ಸ್ಥಾನವನ್ನು ಭದ್ರಪಡಿಸ್ಕೊತೇನ ನನಗೆ ನಂಬಿಕೆ ಇಲ್ಲ. ಯಾಕೆ? ಅದು ವಿಚಾರ ಇರ್ತದೆ. ಆದ ವಿಚಾರಗಳ ಕೆಲಸ ಮಾಡ್ತಾ ಇದ್ದಾವೆ. ನಾನು ಜಿಗಿಲ್ಲ. ಜಿಗಿಯಲು ಯಾರು ಸಭೆಯನ್ನು ತಡೆಯುವುದಿಲ್ಲ. ಹಲ್ಲೆಲೂಯಾ. ಯಾರು ತಡೀತೀವಿ ನಾವು ಗೊತ್ತಾ? ನರಕಕ್ಕೆ ಹೋಗಬೇಕಾದ ಸುವಾರ್ತೆ ತಲುಪದೇ ಇರುವ ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರಿ ಅವರನ್ನು ತಡೆಯಬಹುದು. ಬೇಕೆಂದು ಪಾಪ ಮಾಡಿ ಅದರಲ್ಲೇ ಬೀಳುವವರನ್ನ ತಡೆಯಲಿಕ್ಕೆ ಆಗಲ್ಲ. ಅದಕ್ಕೆ ಯೋಹಾನನ ಸುವಾರ್ತೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ನನ್ನಲ್ಲಿ ನೆಲೆಗೊಳ್ಳುವುದಾದರೆ ಏನು ಬೇಕಾದರೂ ಕೇಳ್ಕೊಳ್ಳಿ. ಆಮೇಲೆ ಏನು ಬೇಕಾದರೂ ಕೇಳ್ಕೊಳ್ಳಿ, ತಂದೆ ನಿಮಗೆ ಅದನ್ನ ಕೊಡುವನು. ಪ್ರತಿದಿನ ದೇವರ ವಾಕ್ಯ ಓದಿ. ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಅದನ್ನು ಜೀವನದಲ್ಲಿ ಅನುಸರಿಸಬೇಕು. ಕೀರ್ತನೆ 119, 105. ಪ್ರತಿದಿನ ವಾಕ್ಯವನ್ನು ಓದಬೇಕು. ವಾಕ್ಯ ನಿಮಗೆ ಏನು ಅನಿಸ್ತದ? ಆ ವಾಕ್ಯ ನಿಮಗೆ ಏನು ಅನಿಸ್ತದ? ಈಗ ಬೈಬಲ್ ನಿಮ್ಮ ಕೈಯಲ್ಲಿದೆ, ವಾಕ್ಯ ಇದೆ. ಅದು ಏನು ಅನಿಸ್ತದ ನಿಮಗೆ? ಒಂದು ಪುಸ್ತಕನ, ಒಂದು ನ್ಯೂಸ್ ಪೇಪರ್ನ, ವಾಟ್ಸಪ್ ಮೆಸೇಜ್ ಏನ್ರಿ ಅಲ್ಲ. ಅದು ನಿಮ್ಗೆ ಏನದು? ನಿಂದೇನದು? ಬೆಳಗ್ಗೆ ನಾಷ್ಟ ಮಾಡಿದಿರ? ಯಾರಾದರೂ ದೋಸೆ ತಿನ್ಕೊಂಡ್ರಿ? ಇಡ್ಲಿ? ಬೆಳಗ್ಗೆ ನಾಷ್ಟ ದೋಸೆ ಇಡ್ಲಿ ಅಂದ್ರೆ ಮಸ್ತ್. ಬೇಳೆ ಸಾರು ಬೆಳಗಿನ ಅಂದ್ರೆ ದೇವರ ವಾಕ್ಯ, ದೇವರ ವಚನ ಜೇನಿಗಿಂತಲೂ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಆಮೆನ್. ಅದು ನಿನ್ನ ಆತ್ಮಿಕ ಆಹಾರವಾಗಿದೆ. ಹಾಗಾದ್ರೆ ಚಾ ಕುಡಿಯೋಕ್ಕಿಂತ ಮುಂಚೆ, ನಾಷ್ಟ ಮಾಡೋಕ್ಕಿಂತ ಮುಂಚೆ ಮೊದಲು ನೀನು ತಿನ್ನಬೇಕಾದ ಆಹಾರ ಯಾವುದು? ಆತ್ಮಿಕ ಆಹಾರ, ಪರಲೋಕದ ಮನ್ನಾ. ಹೆಸರೇನು? ಪರಲೋಕದ. ಯಾರಿಗೆ ಕೊಡಲ್ಪಡ್ತು? ಇಸ್ರಾಯೇಲರಿಗೆ, ನಿಮಗೆ. ಆಮೆನ್. ಹಲ್ಲೆಲೂಯಾ. ನಿಮಗೆ ದೇವರು ಪರಲೋಕದ ಮನ್ನಾ ಕೊಟ್ಟಿದ್ದಾನೆ. ನೀವು ತಿನ್ನಕ್ಕೆ ಹೋಗ್ರಿ. ಪರಲೋಕದ ಬೇಡ, ತನಕ ಪ್ರೇಯರ್ ತಗೊಂಡ್ರ ನೋಡ್ಯಾಗ ಹೆಚ್ಚಿಗಾಗ್ತಿದ್ರಲ್ಲ ಒಬ್ಬೊಬ್ರು. ಯಾಕೆ? ಪರಲೋಕದ ಮನ್ನ ಬಾಳ ಬಿಟ್ಟಿತ್ತು. ಭೂಲೋಕದ ಸ್ವಲ್ಪ ವಿಚಾರ ಮಾಡೋದು ಬಿಟ್ಬಿಟ್ರಿ ಪಾಸ್ಟರ್ ನಮ್ಮನ್ನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಒಂದ್ಸಲ ಯೋಚನೆ ಮಾಡ್ರಿ. ದೇವರ ವಾಕ್ಯ ಓದುವುದನ್ನು ರೂಢಿ ಮಾಡಿಕೊಳ್ಳ್ರಿ. ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳ್ರಿ. ಏನು ಅಳವಡಿಸಿಕೊಳ್ಬೇಕು? ಇವತ್ತು ನಾವೊಂದು ವಾಕ್ಯ ಓದಿ ತಿಳ್ಬೋದು. ಸೊ ನೀವು ಓದಿದ್ರಿ, ಏನು ಓದಿದಾಗ
ನೀನು ದುಷ್ಟರ ಮಾರ್ಗದಂತೆ ನಡೆಯದೆ, ಪಾಪಾತ್ಮರ ಮಾರ್ಗ ಕುತ್ಕೊಳ್ಳದೆ, ಧರ್ಮ ನಿಂದಕೊಂಡರೆ ಕುತ್ಕೊಳ್ಳದೆ, ನೀನು ಮಾತ್ರ ಏನ್ ಮಾಡು, ನನ್ನ ಧರ್ಮಶಾಸ್ತ್ರವನ್ನ ರಾತ್ರಿಯಲ್ಲಿ ಧ್ಯಾನ ಮಾಡು. ಹೌದಲ್ಲ? ಹೇಳ್ಬೇಕೆಂಗೆ ಕಾಲು ಸುಮಾರು ಗೊತ್ತಾಯ್ತು. तब निकालेगा, फिर पढ़ाएगा, फिर खुदा को धन्यवाद करेगा और फिर सलाम देगा, जाएगा. ಇದೇ ನಮ್ಮ ಜೀವನ. ಮತ್ತೆ ಬೆಳಿಗ್ಗೆ ಹೇಳ್ತೇವೆ, ಓದ್ತೇವೆ, ಸ್ತೋತ್ರ ಹೇಳ್ತೇವೆ, ಒಂದು ಥ್ಯಾಂಕ್ಸ್ ಹೇಳ್ತೇವೆ, ಮತ್ತು ನಾವು ನಮ್ಮ ಲೋಕದಲ್ಲಿ ಬೀಳ್ತೇವೆ. ಇದು ನಮ್ಮ ಜೀವನ, ಇದು ನಮ್ಮ ಬದುಕು. ಈ ತರ ವ್ಯಕ್ತಿ ಯೇಸು ಸ್ವಾಮಿಯಲ್ಲಿ ನೆಲೆಗೊಳ್ಳಲು ಆಗುವುದಿಲ್ಲ. ನೋ. ಹಲ್ಲೆಲೂಯಾ. ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆವರೆಗೂ ಪ್ರಾರ್ಥನೆ ಮಾಡಲಿಕ್ಕೆ ಆಗದೆ ಇರೋದು, ಈಗ ಪ್ರಾರ್ಥಿಸ್ತಾ ಇರೋದ್ರ ಅರ್ಥ ವಾಕ್ಯ ಅವರ ಹೃದಯದಲ್ಲಿ ಬೇರೂರ್ತಾ ಇದೆ, ಅದು ಫಲ ಕೊಡ್ತಾ ಇದೆ, ತಕ್ಕ ಸಮಯದಲ್ಲಿ ಕರ್ತನ ಮುಂದೆ ಬರುವ ಹಾಗೆ ಮಾಡ್ತಾ ಇದೆ. 1 ಗಂಟೆ ರಾತ್ರಿ ಮಲ್ಕೊಂಡು 5 ಗಂಟೆ ಕೇಳ್ತಾ ಇದ್ದಾರೆ. ಕಾರಣ ಏನು? ಈಗ ಅವರ ದೇಹ, ಅವರ ಆತ್ಮ, ಅವರ ಪ್ರಾಣ ಪವಿತ್ರಾತ್ಮನ ನಿಯಂತ್ರಣದಲ್ಲಿದೆ. ಹಂಗಾಗಿ ಅವರು ಹೇಳ್ತಾ ಇದ್ದಾರೆ, ಸ್ಟಾರ್ಟಿಂಗ್ ಪ್ರೇಯರ್ ಅಲ್ಲಿ ಅನೇಕ ದರ್ಶನಗಳನ್ನು ಕಂಡರು, ಅನೇಕ ಜನ ಸಾಕ್ಷಿಗಳನ್ನು ಕೊಟ್ಟರು. ಇವತ್ತು ನಾನು ಹೇಳ್ತೇನೆ, ಎಷ್ಟೇ ನೀವು ದುಡಿದು ಪ್ರಯಾಸ ಪಟ್ಟು ಬಂದಿದ್ದರೂ ನೀನು ಕರ್ತನಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ನಿನ್ನ ಪ್ರಯಾಸವೆಲ್ಲವೂ ವ್ಯರ್ಥ, ಸಮಸ್ತವೂ ವ್ಯರ್ಥ. ಮನುಷ್ಯ ಪಡುವ ಪ್ರಯಾಸವೆಲ್ಲ ವ್ಯರ್ಥ. ಮನುಷ್ಯ ಪಡುವ ಪ್ರಯಾಸ ಹೊಟ್ಟೆಗಾಗಿ, ಹೊಟ್ಟೆಗಾಗಿ, ದೇವರಿಗೋಸ್ಕರ ಅಲ್ಲ ಅಂತ ಹೇಳಿದ ಪ್ರಸಂಗಿ. हालेलुया, हालेलुया. मेरे को एक बात बता दीजिए, ಒಂದು ಮಾತು ನೀವು ಹೇಳ್ರಿ, ನಾನು ಹಾಕೊಂಡಿರೋ ಬಟ್ಟೆ ನನಗೆ ಶಾಶ್ವತನ? ನಾನು ನಿಂತಿರೋ ಜಾಗ, ನನ್ನ ಕೈಯಲ್ಲಿರೋ ಮೈಕ್, 1 ಲಕ್ಷ ರೂಪಾಯಿ ಐಫೋನ್ ಫೋನ್ ತಗೊಂಡಿಲ್ಲ, ಶಾಶ್ವತನ? ನನ್ನ ಹತ್ರ ಇರೋ ಕಾರು ಶಾಶ್ವತನ? ಅಯ್ಯ, ನನ್ನ ಹತ್ರ ಇರೋ ಹಣ ಶಾಶ್ವತ ಇಲ್ರಿ. ನನ್ನ ಹತ್ರ ಇರೋ ನನ್ನ ಗೆಳೆಯರು ಶಾಶ್ವತನ? ನನ್ನ ಹತ್ರ ಇರೋ ನನ್ನ ರಿಲೇಶನ್ಶಿಪ್ ಜನ ಶಾಶ್ವತನ? ನಾನು ಕೆಲಸ ಮಾಡೋ ಕಂಪನಿ ಶಾಶ್ವತನ? ನಾನು ಇರೋ ಮನೆ ಶಾಶ್ವತನ? ಯಾವುದು ಶಾಶ್ವತ? ಶಾಶ್ವತವಾಗಿ ಇರುವುದು ಸ್ವರ್ಗದ ರಾಜ್ಯ, ಅದು ನಿನಗೋಸ್ಕರ. ಹಾಗಾದ್ರೆ ಇದು ಶಾಶ್ವತ ಅಲ್ಲ, ಅದು ಶಾಶ್ವತ ಅಲ್ಲ, ಇವರು ಶಾಶ್ವತ ಅಲ್ಲ, ಯಾರು ನನ್ನ ಜೊತೆ ಶಾಶ್ವತ ಅಲ್ಲ. ಏನಕ್ಕಿರೋ ಅಲ್ಲ, ಮಕ್ಕಳು ಅಲ್ಲ, ನನ್ನ ಜೊತೆ ಶಾಶ್ವತವಾಗಿ ಇರೋರು ಏಸಪ್ಪ ಮಾತ್ರ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿನ್ನ ಸಂಗಡ ನಾನು ಬರ್ತೇನೆ, ನಾನು ಇರ್ತೇನೆ. ಯಾರು ಕೈ ಬಿಟ್ಟರೂ ನಾನು ಬಿಡೋದಿಲ್ಲ, ನಾನು ಎಬ್ಬಿಸ್ತೇನೆ, ನಾನು ಮೇಲೆ ಕೆತ್ತೇನೆ, ನಾನು ರಾಜ್ಯ ಕಿರೀಟವನ್ನು ನಿನಗೆ ತೋರಿಸ್ತೇನೆ ಅಂತ ಏಸಪ್ಪ ಹೇಳಿದ್ದಾರೆ. ಯಾವುದು ಶಾಶ್ವತ? ಹುಟ್ಟಿರೋ ಕುರ್ಚಿ ಶಾಶ್ವತ ಅಲ್ಲ, ಯಾವುದೂ ಅಲ್ಲ. ಹುಟ್ಟಿರೋ ಬಟ್ಟೆ ಶಾಶ್ವತ ಅಲ್ಲ, ಯಾವುದೂ ಅಲ್ಲ. ಯಾರು ಶಾಶ್ವತ? ದೇವರು ಶಾಶ್ವತ. ಅದಕ್ಕೆ ಬೈಬಲ್ ಹೇಳ್ತದೆ, ನಂಬಿಕೆಯಲ್ಲಿ ನಾನು ಗಟ್ಟಿಯಾಗಿ ನಿಲ್ಲದೆ ಹೋದರೆ ನನ್ನ ನಂಬಿಕೆ ಬಿದ್ದು ಹೋಗೋದಕ್ಕೆ ಸಮಾನ. ಅದಕ್ಕೆ ಬೈಬಲನ್ನು ನಾವು ಓದಬೇಕು. ಆಮೇಲೆ ಬರಲಿಲ್ಲ, ಬೈಬಲನ್ನು ನಾವು ಓದಬೇಕು. ನಿನ್ನ ಜೀವ ಆಹಾರ, ಅದು ಜೀವದ ಬುಕ್ಕಿಗಳು ಹೊರಡ್ತಾವಂತೆ, ಅದರಲ್ಲಿ ಜೀವದ ನೀರಿದೆ ಅಂತೆ. ಅಯ್ಯೋ, ಬೆಳಿಗ್ಗೆ ಒಂದು ನೀರು ಕೊಡೋಕ್ಕಿಂತ ಮುಂಚೆ ಈ ನೀರು ಕುಡಿದು ನೋಡು, ಸ್ವಲ್ಪ ಡಿಫರೆಂಟ್ ಆಗಿದೆ. ಹಲ್ಲೆಲೂಯಾ. ಸ್ವಲ್ಪ ವ್ಯತ್ಯಾಸ ಅನ್ನಿಸ್ತಾ ಇದೆ. ಹಲ್ಲೆಲೂಯಾ. ಸ್ವಲ್ಪ ರುಚಿ ಅನ್ನಿಸ್ತಾ ಇದೆ. ಹಲ್ಲೆಲೂಯಾ. ಚಹಾದಲ್ಲಿ ಸಕ್ಕರೆ ಹಾಕಿಲ್ಲ, ಚಹಾ ಕುಡಿಬೇಕು, ಕುಡಿತೀರಾ? ಕುಡಿತೀರೇನ್ರಿ? ಒಂದಿನ ನಾನು ರೂಮ್ ಕೆಳಗಿರೋ ಮಾಲಕರು ಬರ್ರಿ ಅಂತ ಕರೆದು ಹೋದೆ. ಬ್ಯಾಡ ಅಂದ್ರೂ ಚಹಾ ಮಾಡ್ತೇನೆ ಅಂದ್ರು. ಅವರೇ ಮಾಡಕ್ಕೆ ಹೋಗಿದ್ದಾರೆ. ನಾನು ಖರೆ ಚಹಾ ಕೇಳಿದೆ. ಅವ್ರು ಹೋಗಿಬಿಟ್ಟು ಚಹಾ ತಗೊಂಡು ಬಂದು ನಾನು ಅನ್ಕೊಂಡೆ, ಚಹಾ ವಾಸನೆ ನೋಡಿದ್ರೆ ಮಸ್ತ್ ಬರತ್ತೆ, ಸ್ವಲ್ಪ ಕುಡಿಯೋ ಸ್ವಲ್ಪ ಜಾಸ್ತಿ ಕುಡಿಬೇಕು ಮನಸ್ಸಿನಾಗ ಅನ್ಕೊಂಡೆ. ಚಹಾ ಕುಡಿತೀರಿ, ಸಕ್ಕರೆನೇ ಇಲ್ಲ. ಈ ಸಾಯಿ 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 ಸಾಕ್ತಾರೆ.
ಮಾತಾಡ್ತಾ 15 ನಿಮಿಷ ತಗೊಂಡು ಚಾ ಕುಡಿದ್ರೆ ಮತ್ತೊಂದ್ಸಲ ಹೋಗಿಲ್ಲ. ಹಾಲೆಲೂಯ. ये हमारा ಸಾಮಾನ್ಯ ಜನರಿಗೆ ಇದು ನಮ್ಮದು ಸಾಮಾನ್ಯ ಜೀವನ. ಅನುಭವಗಳು ಮನುಷ್ಯನಿಗೆ ಬಹಳ ಮುಖ್ಯ. ಹಾಗಾಗಿ ಅದೇ ನಾನು ನನ್ನ ಮನೆಯಲ್ಲಿ ಇದ್ದಿದ್ರೆ ಹಕ್ಕದಾರಿ, ನಾನು ಅಧಿಕಾರಸ್ಥ, ನಾನು ಓಡಿ ಹೋಗ್ತೇನೆ, ಚಮಚ ತಗೋತೇನೆ, ಸಕ್ಕರೆ ಡಬ್ಬಿ ಓಪನ್ ಮಾಡ್ತೇನೆ, ನನಗೆ ಸಾಕಾಗುವಷ್ಟು ಸಕ್ರಿಯ ಆಗ್ತದೆ, ಮತ್ತೆ ಮಜಾ ಹೋಗ್ಬಿಟ್ಟಿದ್ದೇನೆ. ಹಾಲೆಲೂಯ. ಚಾ ಕುಡಿಯೋದು ಸ್ಟಾರ್ಟ್ ಇಲ್ಲ, ಎಂಜಾಯ್ಮೆಂಟ್ ಮಾಡ್ತಾ ಕುಡಿಯೋದು ಒಂದು ಸ್ಟೈಲು. ಹಾಲೆಲೂಯ. ಗೋವಾಕ್ಕೆಲ್ಲ ಹೋದ್ರೆ ನೀವು ಮೊದಲ ಒಂದು 4 ರಿಂದ 5 ನಿತ್ತಿನ ಗುಳಿಗೆ ತಗೊಂಡು ಹೋಗ್ಬೇಕು ಬಾಲೆ, ಹಂಗ ಹೋಗ್ಬೇಡ್ರಿ. ಅದಾರ ಇಲ್ಲೇ ಬಂದು ವಿಡಿಯೋ ಆನ್ ಮಾಡಿಲ್ಲ. ಸೊ ಯಾಕಂದ್ರೆ ಇದನ್ನು ಹೇಳ್ತಾ ಇದ್ದಾರೆ, ಕೆಲವೊಂದು ಪ್ರಾಂತ್ಯಗಳಲ್ಲಿ, ಕೆಲವೊಂದು ಏರಿಯಾಗಳಲ್ಲಿ, ಕೆಲವೊಂದು ಸ್ಥಳಗಳಲ್ಲಿ ವಿಭಿನ್ನವಾದಂತಹ ವಾತಾವರಣಗಳಿರ್ತವೆ. ನಾವು ಅದಕ್ಕೆ ಅನಿವಾರ್ಯ ಅಟ್ಯಾಚ್ ಆಗಲೇಬೇಕಾಗ್ತದೆ. ಆದರೆ ಬೈಬಲ್ ಏನ್ ಹೇಳ್ತದೆ, ದುಷ್ಟರು, ಪಾಪಾತ್ಮರು, ಇದಕ್ಕೆ ಯಾವ ಸಂಬಂಧವೂ ಇಲ್ಲ. ಹಾಲೆಲೂಯ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ನಾವು ತಿನ್ನುವುದರಲ್ಲಿ ಲಿಮಿಟೇಷನ್ ಇಲ್ಲ. ಸೊ ಗಮನದಲ್ಲಿ ಇಟ್ಕೊಳ್ಳಿ. ಈಗ ಉದಾಹರಣೆ, ಒಬ್ಬ ವ್ಯಕ್ತಿ ಅವನಿಗೆ ಸ್ವಲ್ಪ ಹೊಟ್ಟೆಯಲ್ಲಿ ಏನೋ ಸಮಸ್ಯೆ ಆಗಿರ್ತದೆ. ಅವತ್ತು ಅವನಿಗೆ ಗೊತ್ತಿದೆ, ಅವ್ರ ಮನೆಯಲ್ಲಿ ಮಟನ್ ಚಿಕನ್ ಏನು ಮಾಡಿಬಿಟ್ಟಿರ್ತಾರೆ. ಹೊಟ್ಟೆ ಕಲಿಯಿಲ್ಲ, ಬೆಳಿಗ್ಗೆ ನಾಷ್ಟಾನೇ ಮಾಡಿರಲ್ಲ. ಈಗ ಹಾಸಿಗೆಯಲ್ಲಿ ಮಲಕೊಂಡು ಅವನಿಗೆ ಯುದ್ಧ ಸ್ಟಾರ್ಟ್ ಆಗಿಬಿಡ್ತದೆ. ಏನು ಮಾಡಲಿಲ್ಲ, ಆಸ್ತಿ ನೋಡಿದ್ರೆ ನನ್ನಲ್ಲಿ ಎಳಿತಾ ಇದೆ, ಸಮೋಸ ತಿನ್ನಲು ಎಳಿತಾ ಇದೆ. ಇವನೇನ್ ಮಾಡ್ತಾನೆ ಗೊತ್ತಾ, ನೋವು ಎಷ್ಟೇ ಇದ್ರು ಒಂದು ಪೀಸ್ ಅರ್ಥ ಆಯ್ತಾ? ಅರೆ ನಿನಗೆ ಎಷ್ಟೇ ನೋವಿದ್ರು, ಎಷ್ಟೇ ಗಾಯ ಇದ್ರು, ಒಂದು ಪೀಸ್ ಅನ್ನ ಅನ್ನೋನು ಶಾರೀರಿಕ ಆರೋಗ್ಯ ಎಷ್ಟು ಒಳಗಾದವನು, ನಿನಗೆ ಬದುಕು, ಜೀವ, ನಿನಗೆ ಆಶೀರ್ವಾದ ತರಬಲ್ಲಂತ ಆತ್ಮಿಕ ಆರೋಗ್ಯಕ್ಕೆ ಯಾಕೆ ಮನಸ್ಸು ಒಪ್ಪಲ್ಲ? ಬೈಬಲ್ನಾಗ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ, ಮಟನ್ ಬಿರಿಯಾನಿ, ಸುರ್ಕುರ್ಮಾ, ಆಮೇಲೆ ಗ್ರೇವಿ ಎಲ್ಲ ಇದೆ. ನನಗೆ ತೋರಿಸಲ ಬೆಳೆಸಲ ಐತಿ. ನಿನಗೇನ್ ಬೇಕು? ಹಲೋ, ನಿಂಗೇನ್ ಬೇಕು? ಇಷ್ಟ ಐಟಮ್ ಹೇಳಿದೆ, ಆರ್ಡರ್ ಮಾಡಬೇಡ. ಏನ್ ಬೇಕು? ಚಿಕನ್ ಬಿರಿಯಾನಿ ಬೇಕು. ಹಂಗಾದ್ರೆ ಕೀರ್ತನೆ 99 ಹೋದ್ರಿ. ಹಾಲೆಲೂಯ. ಹಾಲೆಲೂಯ. ಅರ್ಥ ಆಯ್ತಾ? ಮಟನ್ ಬಿರಿಯಾನಿ ಬೇಕಾ? ಕೀರ್ತನೆ 23 ಹೋದ್ರಿ. ಬ್ಯಾರಿ ಸರ್ ನಮ್ಮ ಬೇರೆ ಅದಾವ, ನಾನು ಮುಂದಿನ ಸಲ ಹೇಳ್ತೀನಿ. ಸೊ ಇದರಲ್ಲಿ ಇದೆ, ಅದನ್ನ ಯಾಕೆ ಕಂಡುಹಿಡಿತಾ ಇಲ್ಲ? ಯಾಕೆ ಅದನ್ನ ಅಂತ ಇಲ್ಲ? ಇಸ್ರಾಯೇಲರು ಬೆಳಿಗ್ಗೆ ನಸುಕಿನ ಜಾವದ ಗುಡಾರಗಳ ಮುಂದೆ ಮಂಜಿನಂತೆ ಆಹಾರ ತಿಂದ್ರಂತವರು. ಹಾಲೆಲೂಯ. ಆದ್ರೆ ಅವರು ತಿಂದ್ರೆ ನೋಡ್ಲಿಕ್ಕೆ ಏನೋ ಇತ್ತು, ಅದನ್ನು ತಿಂದ್ರೆ ಜೇನು ತುಪ್ಪಕ್ಕಿಂತ ಸಿಹಿಯಾಗಿತ್ತಂತೆ. ಆಮೇಲೆ ತಿನ್ನೋಕ್ಕಿಂತ ಮುಂಚೆ ಮೊದಲು ನೋಡಿ ಹೆಸರು ಹಿಡಿಬೇಡ, ತಿನ್ನು, ಆಮೇಲೆ ಉಪ್ಪು ಕಮ್ಮಿ ಆದರೆ ತಂದು ಕೊಡ್ತೀನಿ, ಹಾಕು. ತಿನ್ನೋಕ್ಕಿಂತ ಮುಂಚೆ ಬ್ಯಾಡ, ಸರಿ ಬ್ಯಾಡ, ನಾನು ಮಾಡ್ಕೊತೀನಿ. ಇದು ನಮ್ಮ ಜೀವನ. ನಾವು ಶಾರೀರಿಕವಾಗಿ ಬದುಕುವಾಗ ಇಷ್ಟೆಲ್ಲ ನಿಯಮಗಳಿಗೆ ಒಳಗಾಗ್ತೀವಿ. ಆದ್ರೆ ಬೈಬಲ್ ಅನ್ನು ತೆಗೆದಾಗ ಅಷ್ಟೇ ಉತ್ಸಾಹದಿಂದ, ದಾನದಿಂದ ಯಾಕೆ ಬೈಬಲ್ ಓದಲ್ಲ? ಯಾಕೆ ಆಹಾರಗಳ ತಿನ್ನಲಿಕ್ಕೆ ಬಯಸಲ್ಲ? ಒಂದ್ಸಲ ಯೋಚನೆ ಮಾಡಿ. ಬೈಬಲ್ ಏನು ಹೇಳ್ತು? ಮನುಷ್ಯ ರೊಟ್ಟಿ ತಿನ್ನಕ್ಕೆ ಬದುಕುವುದಿಲ್ಲ. ನೀನ್ ಬರೇ ಬೆಳಿಗ್ಗೆ ರೊಟ್ಟಿ ತಿಂದ್ರೆ ಅಂತೇಳಿ ನೀನು ಜೀವಿಸ್ತೇನೆ ತಿಳ್ಕೊಬೇಡ. ದೇವರ ಬಾಯಿಂದ ಹೋಗೋ ಪ್ರತಿಯೊಂದು ಶಬ್ದದಿಂದಲೂ ಮನುಷ್ಯ ಬದುಕಬಲ್ಲನು. ಹಾಗಾದ್ರೆ ನಿನಗೆ ಶಾರೀರಿಕ ಬಿರಿಯಾನಿಗಿಂತಲೂ ಈ ಬಿರಿಯಾನಿ ಬಹಳ ಇಂಪಾರ್ಟೆಂಟ್. ಹಾಲೆಲೂಯ. ಶಾರೀರಿಕ ಬಿರಿಯಾನಿ
ನಾಯಿ ತಿನ್ನಕ್ ಹೋದಿ ಅಂತ ಇಟ್ಕೊಳ್ಳಿ, ಯಾವ ಆಹಾರವು ಅತಿಯಾದ್ರೆ ಮನುಷ್ಯನಿಗೆ ಹಾನಿ. ಕರೆಕ್ಟಾ? ಈ ಆಹಾರ ಹಂಗಲ್ಲ, ಅನ್ಲಿಮಿಟೆಡ್ ಜೀವ ಇದ್ದಾಗ ಅನ್ಲಿಮಿಟೆಡ್, ಎಂದು ಖಾಲಿ ಆಗದಿರುವ ನೀರು, ಜೀವಕರವಾದ ನೀರು, ನಾನು ಕೊಡುವ ನೀರು ಕುಡಿದವನಿಗೆ ಮತ್ತೆ ನೀರಿಳಿಕೆ ಆಗಿದ್ದುಂಟಾ? ಆಮೇಲೆ ಬರಲಿಲ್ಲ, ಇಲ್ಲ ರೀ. ಹಾಗಾದ್ರೆ ನಿಮಗೆ ಯಾವ ನೀರು ಬೇಕೀಗ? ನಿಮ್ಮ ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ಪ್ರಾಬ್ಲಮ್ಗಳಿಗೆ ಜೀವಕರವಾದ ನೀರಿನ ಅವಶ್ಯಕತೆ ಇದೆ. ತಿಂದು ಮಪ್ಪೇರಿಸ್ಕೊಂಡು ಮಲ್ಕೊಂಡು ಇನ್ನೂ ದೇಹ ಜನ ಮಾಡಿಕೊಳ್ಳೋ ಆಹಾರಕ್ಕೆ ಒಳಗಾಗ್ಬೇಡ್ರಿ. ಈ ಆಹಾರ ತಿಂದು ನೋಡ್ರಿ, ಪವರ್ ಬರ್ತದೆ, ಶಕ್ತಿ ಬರ್ತದೆ. ನೀವೆಂದೂ ನೋಡಿರುವುದಿಲ್ಲ ಅಂತ ಕಾರ್ಯಗಳನ್ನು ದೇವರು ನಿಮ್ಮ ಕೈಯಿಂದ ಮಾಡಿಸ್ತಾರೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಚನ ಹೇಳ್ತದ, ಮೂರನೇ ಅಂಶ, ನಿರಂತರವಾಗಿ ಪ್ರಾರ್ಥಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ. 1 ಥೆಸಲೋನಿಕ 5:17 ಹೇಳ್ತದೆ. ನಂಬಿಕೆಯಲ್ಲಿ ಜೀವಿಸಲು ಏನು ಮಾಡಬೇಕು? ಮೂರನೇ ಅಂಶ, ನಿರಂತರವಾಗಿ. ಹೇಳ್ರಿ ಎಲ್ಲರೂ, ನಿರಂತರವಾಗಿ ಪ್ರಾರ್ಥಿಸಬೇಕು. ಆಮೇಲೆ ಈಗ 100 ಮಂದಿ ಡೋಲಿಯಲ್ಲಿ ಇದ್ರಪ್ಪ, ಅರ್ಥ ಆಯ್ತಾ? 100 ಮಂದಿ ಡೋಲಿಯಲ್ಲಿ ಇದ್ರು, ಇಬ್ಬರು ಜಿಗಿದ್ರು, ಹಂಗೆ ಜಿಗಿತಾ ಹೋದ್ರು. ಈಗ ಉದಾಹರಣೆ, ಆ ಜಿಗಿದ್ರೆ ಯಾರೋ ರಿಲೇಷನ್ ಕೂಡ ಜಿಗಿದ್ರೆ ಇವನೇನ್ ಮಾಡ್ತಾನೆ? ಆ ರಿಲೇಷನ್ ಮಾತು ಇವನು ಕೂಡ ಸ್ಟಾಪ್ ಮಾಡ್ತಾನೆ. ಸರಿನಾ? ಗಾದೆ ಮಾತಿದೆಯಲ್ಲ, ಸಣ್ಣ ಕಡ್ಡಿ, ಕುಟಿಗೆಯಲ್ಲಿರುವ ಸಣ್ಣ ಕಡ್ಡಿ, ಪ್ಲೀಸ್, ಕಡ್ಡಿ ಹೊರದು ಹಿಂಗು ಹೋಗಿದ್ರೆ ಎಷ್ಟು ದೊಡ್ಡ ಬೆಂಕಿ ಹತ್ತಿಸ್ತದಲ್ಲ. ಹಂಗೆ ಸೈತಾನ ಯಾವುದೋ ಒಂದು ಸಭೆಗಿರೋ ಒಂದು ಸಣ್ಣ ಕಡ್ಡಿ ತಗೊಂಡು ಅದನ್ನೇ ಉಪಯೋಗಿಸಿ, ಅದನ್ನೇ ದುರುಪಯೋಗ ಪಡಿಸಿಕೊಂಡು ಚಲೋ ಇರೋ ಮನಸ್ಥಿತಿಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅದೊಂದು ಕಡ್ಡಿಯಿಂದ ಎಷ್ಟೋ ಜನರ ಆತ್ಮಿಕ ಜೀವನಗಳನ್ನು ಹಾಳು ಮಾಡ್ತಾರೆ. ಅದಕ್ಕೆ ಯಾರದೋ ಮಾತು ಕೇಳಿ ನೀನು ಮೋಸ ಹೋಗಬೇಡ. ನಿನ್ನ ಬದುಕಿನ ಬಂಡಿನ ಮೇಲೆ ನಿನ್ನ ಮನೆ ಕಟ್ಟಲ್ಪಟ್ಟಿದ್ರೆ ಪಾತಾಳ ಲೋಕವನ್ನು ಜಯಿಸಲು ಸಾಧ್ಯ ಇಲ್ಲ. ಆಮೆನ್, ಆಮೆನ್, ಜಯಿಸಲು ಸಾಧ್ಯ ಇಲ್ಲ. ಹಾಗಾಗಿ ಎಡೆ ಬಿಡದೆ ಪ್ರಾರ್ಥನೆ ಮಾಡು, ಎಡೆ ಮತ್ತು ಬಿಡದೆ ಪ್ರಾರ್ಥನೆ ಮಾಡು. ಅಂದ್ರೆ ಪ್ರಾರ್ಥನೆಗೆ ವಿರಾಮ ಇದೆ? ನಿಮ್ಮ ಪ್ರಕಾರ ಪ್ರೇಯರ್ ವಿರಾಮ ಇದೆ? ಫುಲ್ ಸ್ಟಾಪ್ ಇದೆ? ಇಲ್ಲ. ಪ್ರಾರ್ಥನೆಗೆ ಇಂಥದ್ದೇ ಸಮಯ ಇದೆ? ನೋ. ಪ್ರಾರ್ಥನೆ ನಿಮ್ಗೆ ಯಾವುದೇ ಸಮಯದಲ್ಲಿ ಅರ್ಥ ಮಾಡ್ಕೋರಿ, ಮಾಡಬಹುದು ಕರ್ತನಲ್ಲಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಗಮನಿಸಬೇಕು, ಇಲ್ಲಿಂದ ನಾವು ಹೋಗುವಾಗ ಚರ್ಚ್ ಬಾಗಿಲ ಬಂದಾಗ್ತೈತಿ, ಕರೆಕ್ಟಾ? ತೆರೆದಿರೋದ ಮತ್ತೆ ಬಂದಾಗ್ತೈತಿ. ಇಲ್ಲಿಂದ ಹೊರಗೆ ಹೋಗುವಾಗ ಇನ್ನೊಂದು ಬಾಗಿಲ ಇದೆ, ಇನ್ನೊಂದು ಆಲಯ ಇದೆ, ಅದು ತೆರೆಯಲ್ಪಡಬೇಕು ನಿನಗೋಸ್ಕರ. ಅದ್ಯಾವುದು? ನಿನ್ನ ಹೃದಯವೇ ನನ್ನ ಆಲಯ. ಆ ದಿನ ತೆರೆದಿರಬೇಕು. ಯಾಕೆ? ಜೀವಧಾರೆಗಳು ಅದರಿಂದ ಹೊರಗೆ ಹೊರಗೆ. ಹಲ್ಲೆಲೂಯಾ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ನಾವು ಮಾಡಿಕೋ, ಕಾರಣದಿಂದ ಜೀವಧಾರೆಗಳು ಹೊರಡುತ್ತವೆ. ಇದು ಡೋರ್ ಬಂದಾಯ್ತು, ಹೊರಗೆ ಹೋಗುವಾಗ ಅದು ಡೋರ್ ಬಂದ್ ಮಾಡ್ಕೊಂಡೆ. ಅಲ್ಲಿಗೆ 6 ದಿನ ಸೈತಾನನ ಜೊತೆ ಡ್ಯಾನ್ಸ್ ಮಾಡ್ತಾ ಕೂಡೋದು. ಒಬ್ಬಂಗೆ ಡ್ಯಾನ್ಸ್ ಮಾಡಿಸೋದು ನಾವ. ಒತ್ತು ಗುರಿ ಇಲ್ಲ, ಅವ್ರು ಎಲ್ಲರೂ ಬಂದು ಸೇರ್ಕೊಡ್ತಾರೆ. ಅದ್ರಾಗ ನೀನು ಬಂದು ನೀನು ಆ ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತಾವ, ಇನ್ನೂ ಜಾಸ್ತಿ ಕುಡಿ, ಇನ್ನೂ ಜಾಸ್ತಿ ಕುಡಿ. ಇಸ್ರಾಯೇಲರು ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋದಾಗ 40 ದಿನ ಅಲ್ಲೇ ಇದ್ದಾಗ, ಬರ್ರಿ ತಗೊಂಡ್ಬರ್ರಿ, ಬಂದಿದ್ದೆಲ್ಲ ಬೆಂಕಿಯಾಗ ಹಾಕು, ಒಂದು ಮೂರ್ತಿ ರೆಡಿ ಮಾಡಬೇಕು, ನಮ್ಮ ದೇವರು ಜಾತ್ರೆನೂ ಮಾಡೋ ಬರ್ರಿ, ಚಲೋ ಎಲ್ಲ ರೆಡಿ ಹೊತ್ಕೊಂಡ್ರು ಹೆಗಲ್ ಮೇಲೆ. ಚಲೋ
डांस ಮಾಡಕ್ ಚಾಲು ಹೈ ಹುಯ್ ಸೀನಾಯಿ ಬೆಟ್ಟದಿಂದ ಕೆಳಗೆ ಇಳಿತಾ ಯಾರು ಮಾಡ್ತಾ ಇದ್ದಾರೆ? ಏನಿದೆ ಕೈಯಲ್ಲಿ? ಶಾಸ್ತ್ರಗಳು, ನಿಯಮಗಳು, ಕಾನೂನು ಆಕ್ಟ್ ಇದೆ. ಕೈಯಲ್ಲಿ ದೇವರು ಕೊಟ್ಟಿರು. ದೇವರಲ್ಲಿ ಕೊಟ್ಟ ಮೋಸೆ ಇಳಿತಾ ಬಂದ ಇಲ್ಲಿ ಜಾತ್ರೆ ಚಾಲು ಆಗೈತೆ. ಅದನ್ನು ಮೋಸೆ ನೋಡಿದಾಗ ಮೋಸೆ ಏನಂತ ಗೊತ್ತಾ? ಹೇ ಇಸ್ರಾಯೇಲರೇ, ಪರಲೋಕದ ಮನ್ನಾ ತಿಂದವರೇ, ಬಂಡೆ ಒಳಗಿನ ಸಿಹಿ ನೀರು ಕುಡಿದವರೇ, ದೇವರು ಇಷ್ಟು ಬೇಗ ವಿಶ್ವಾಸಿ ಮರ್ತಾ ಇಷ್ಟು ಬೇಗ ದೇವರನ್ನ, ಇಷ್ಟು ಬೇಗ ದೇವರು ಪುನಃ ಮರ್ತಾ. ಹಾಗಾದರೆ ಮಿಕ್ಸ್ ಇದ್ದವರ ಮಂದಿ ಪ್ರಾಮಾಣಿಕರು ಅವರು ಮಾತಾಡ್ತಾರೆ, ಮೋಶೆ ನಿಜವಾಗಿಯೂ ಯೆಹೋವ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ಆತನ ದೇವರನ್ನವರು ನನ್ನ ಹಿಂದೆ ಬಂದು ನಿಂತ್ಕೊಳ್ಳಿ ಅಂತ. ಎಷ್ಟೋ ಲಕ್ಷಾಂತರ ಜನ ಇಸ್ರಾಯೇಲರು ಬಂದರು, ಕೆಲವರು ಬರಲೇ ಇಲ್ಲ. ಮೋಶೆ ಏನ್ ಮಾಡ್ದ ಗೊತ್ತಾ? ಪಾಪ ಮಾಡಿದ ಅವರ ಮೇಲೆ ನ್ಯಾಯದಂಡನೆ ಬರಲಿ ಅಂತ ಹೇಳಿದ ಶಾಸ್ತ್ರಿಗಳನ್ನು ಅವರ ಮುಂದೆ ಒಗಿತಾನೆ. ಅವಾಗೆ ಅಗ್ನಿ ಇಳಿದು ಬಂದು ಭೂಕಂಪವಾಗಿ ನೆಲದ ಒಳಗಡೆ ಹೋಗ್ಬಿಟ್ಟು ಸತ್ತೇ ಹೋದ್ರು, ಬದುಕಲಿಲ್ಲ. ದೇವರು ಮರೆತು ಪಾಪ ಮಾಡಿದ್ರು. ಅರ್ಥ ಆಯ್ತಾ? ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು. ಅದೇ ತಾನಿಂದ ಮುಂಜೂಷ ತರಬೇಕಾದ್ರೆ ಕುಣದ ಯಾಕೆ? ಮಂಜೂಷ ಪೆಟ್ಟಿಗೆ ಒಳಗಡೆ ದೇವರ ಅಭಿಷೇಕವಿದೆ, ಅವನ ಪವಿತ್ರ ಗ್ರಂಥ ಇದೆ, ಅದು ಅವನ ಮನೆಗೆ ತರಿಸ್ಕೊತಾ ಇದ್ದ. ಅದಕ್ಕೆ ದೇವರ ಆಲಯದಲ್ಲಿ ದೇವರ ಮುಂದೆ ಕುಣಿತಾ ಹೋದ. ಎಷ್ಟು ಜನ ಚರ್ಚಲ್ಲಿ ಕುಣಿದು ಆರಾಧಿಸ್ತಾ ಇದ್ದೀರಿ? ಜಾಗ ಇದೆಲ್ಲ ಮಾಸ್ಟರ್ ಕುಣಿಯೋದು ಹಮಾರ ಜಾಗ ಅಗಲ है, उधर जरा डीजे सॉन्ग भी चाहिए, हम सब भी चाहिए, सब लोग भी चाहिए मेरे को, तब मेरे को डांस अच्छा होता है. मेरा डांस ನಾನು ಮಾಡ್ತಿರ್ಬೋದು, ನೀವು ಮಾಡ್ತಿರ್ಬೋದು, ನಿನ್ನ ಹಿಂದಿನ ಜನ ಮುಂದಿನ ಜನ ಮಾಡ್ತಿರ್ಬೋದು. ಬೈಬಲ್ ಹೇಳ್ತದೆ, ಮನುಷ್ಯ ಮಾಡುವ ಪ್ರತಿಯೊಂದು ಕೃತ್ಯ ಕಾರ್ಯಗಳಿಗೂ ನ್ಯಾಯ ತೀರ್ಪಿನ ದಿನದಂದು ಅದು ತೆರೆಯಲ್ಪಡುವುದು. ಹಸಿದೆಯೋ ಬರುತ್ತಿದ್ದ ಹಂಗೆ ಇದೆಯೋ? ಮೋಶೆ ಇಸ್ರಾಯೇಲರ ಪಾಪಗಳಿಗಾಗಿ ದೇವರ ಹತ್ರ ಹೋಗಿ ಸಿನಾಯಿ ಬೆಟ್ಟ ದೇವರ ಹತ್ರ ಹೋಗಿ, ಹೋಗೋ ದೇವರೇ, ಇಸ್ರಾಯೇಲರ ಪಾಪಗಳನ್ನು ನೀವು ಕ್ಷಮಿಸಲಿಲ್ಲ ಅಂದ್ರೆ ನನ್ನ ಹೆಸರು ಜೀವಪಾತದ ಪಟ್ಟಿದ ಅಳಿಸಿಬಿಡು. ದಾವಿದ ಮಂಜೂಷದ ಮುಂದೆ ಕುಳಿದ, ಅವನ ಹೆಸರು ಜೀವಪಾತದ ಪಟ್ಟಿಯಲ್ಲಿ ಮರೆಯಲ್ಪಡುತ್ತವೆ. ಉದಾಹರಣೆ, ಕೆಲವೊಬ್ಬರು ವಿಶ್ವಾಸಿಗಳನ್ನ, ಕೆಲವರು ಆತ್ಮಿಕ ಜೀವಿತ ಉಳಿದರು ಹೊರಗಡೆ ಪ್ರಾಪಂಚಿಕ ಲೋಕದಲ್ಲಿ ಹೋಗಿ ಸೈತಾನನ ಮುಂದೆ, ಲೋಕದ ವಿಚಾರಗಳ ಮುಂದೆ, ಲೋಕದ ಕಾರ್ಯಗಳ ಮುಂದೆ ದುಷ್ಟರ ಆಲೋಚನೆಯಂತೆ ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಂಡು ಇವರು ಕುಣಿದು ಹೋಗ್ತಿದ್ದಾರೆ. ಜೀವಪಾತದ ಪಟ್ಟಿಯಲ್ಲಿ मैं माफ करता हूं तेरे को, ನಾನು ನಿನ್ನನ್ನು ಮನ್ನಿಸ್ತೇನೆ, ಕ್ಷಮಿಸ್ತೇನೆ. ಸಿದ್ಧಾಂತ ಕ್ಷಮಿಸ್ತಾ ಇದೆ. ಭೂಮಿ ಆಕಾಶಗಳು ಬದಲಾಗಿ ಹೋಗಬಹುದು, ಮನುಷ್ಯ ಬದಲಾಗಬಹುದು, ಯುಗಗಳು ಗತಿಸಿ ಹೋಗಬಹುದು. ನನ್ನ ಆಜ್ಞೆಗಳು ಬದಲಾಗಲಿಲ್ಲ, ನನ್ನ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಬದಲಾಗದೇ ಇರುವ ನನ್ನ ದೇವರು ಬದಲಾಗಬೇಕಾದವರು ನೀನು ನಾನು. ದೇವರಲ್ಲ, ಸಿದ್ಧಾಂತ ಅಲ್ಲ. ಬಿಡದೆ ಪ್ರಾರ್ಥನೆ ಮಾಡಿ. ಒಂದೇ ಒಂದು ತಪ್ಪು ಮಾಡಿದ ದಾವಿದ, ಒಂದೇ ಒಂದು ತಪ್ಪಿನಿಂದ ಹುಟ್ಟಿದ ಮಗನು ಅನಾರೋಗ್ಯದಲ್ಲಿ ಬಿದ್ದಾಗ 5 ದಿನ ಬಾಗಿಲ ಮುಚ್ಚಿಕೊಂಡು ಉಪವಾಸ ಮಾಡಿ 10 ಪ್ರಾರ್ಥನೆ ಮಾಡಿದ. ದೇವರು ಕೇಳಿದ್ದ? ಯಾಕೆ? ಕರೆಕ್ಟ್ ನನ್ನ ದೇವರು. ಇಸ್ರಾಯೇಲ್ ಕುಣಿದ್ರು, ದೇವರು ಕೇಳಿದ್ನ? ನೋ. ಮೋಶೆ ಹೋಗಿ ಪಾಪ ಕ್ಷಮಾಪಣೆ ಕೇಳಿದ, ದೇವರು ಕೇಳಿದ್ನ? ನೋ. ಇಲ್ಲ. ಅದಕ್ಕೆ ಕಡೆಯ ದಿವಸಗಳಿದ್ದೀರಿ, ಪ್ಲೀಸ್ ಬಿಡದೆ ಪ್ರಾರ್ಥನೆ ಮಾಡಿ. ನಿನ್ನ ಒಂದು ಸಣ್ಣ ಪ್ರಾರ್ಥನೆಯಿಂದ
ಸಾಯಬೇಕಾದ ಎಷ್ಟೋ ಜನ ಬದುಕಬಲ್ಲರು. ಆಮೇಲೆ ಆಮೇಲೆ ಸೈತಾನದ ವಿಚಾರ ಏನು ಗೊತ್ತೇನ್ರಿ? ಒಬ್ಬ ವ್ಯಕ್ತಿಯನ್ನು ಅನ್ಕೊಳ್ಳೋದು, ಅವನ ದೇಹದ ಒಳಗಡೆ ಪ್ರವೇಶ ಮಾಡೋದು, ಅವನು ಅನ್ಕೊಂಡಿದ್ದೆಲ್ಲ ವ್ಯಕ್ತಿಯ ಮೂಲಕವಾಗಿ ಸಾಧಿಸೋದು. ಅರ್ಥ ಆಯ್ತಾ? ಸಾಧಿಸೋದಂತೇಳ್ರಿ ಆ ಗಲ್ಲೆಗೆ ಅವರೇ ಟಾಪ್ ಇರಬೇಕು, ಆ ಗಲ್ಲೆಗೆ ಯಾರು ಉದ್ಧಾರ ಆಗ್ಬಾರ್ದು, ಗಲ್ಲೆಗೆ ಯಾರು ಆಶೀರ್ವಾದ ಆಗ್ಬಾರ್ದು. ದಿನ ಎದ್ಬಿಟ್ಟು ಗಲ್ಲಿ ನೋಡೋದು, ಮನೆಗಳನ್ನು ನೋಡೋದು, ಸರ್ಚ್ ಮಾಡೋದು. ಬೈಬಲಲ್ಲಿ ಏನ್ ಬರೀತು? ಒಂದು ದುರಾತ್ಮ ಹೋದ್ರೆ 7 ದುರಾತ್ಮಗಳೊಂದಿಗೆ ಆ ಮನೆಯನ್ನ ನೋಡ್ತವೆ. ಹಿಂಗಿದೆ ಮನೆ, ಏನಾದ್ರು ಬದಲಾವಣೆ ಇದೆಯಾ, ಒಳಗೋ ಕಟ್ಟಾರಿ ಇದೆಯಾ, ಎಂಟ್ರಿ ಇದೆಯಾ, ಬಂದಿದ್ದೆ. ಆದ್ರೆ ಸಹಿತ ಏನ್ ಮಾಡ್ತಾರಂತೆ ಆ ಮನೆಯನ್ನ ಮೊದಲಿನ ಸ್ಥಿತಿಗಿಂತಲೂ ಅತಿ ಭಯಂಕರ ಸ್ಥಿತಿಗೆ ತಗೊಂಡೋಗ್ತಾರಂತೆ. ಪ್ಲೀಸ್ ಇನ್ನೊಂದು ವಿಷಯ ಗಮನಿಸ್ತೀವಿ. ಸಭೆ ಬಿಟ್ಟು ಹೋದ ವಿಶ್ವಾಸಿಗೆ ತಕ್ಷಣ ಏನೇ ಹಾನಿ ಆಗ್ತದೆ ಅಂತೇಳಿ ಭಾವಿಸ್ಬೇಡ್ರಿ. ಪ್ಲೀಸ್ ನೋ ನೋ. ಯೇಸು ಸ್ವಾಮಿ ಹತ್ರ ಸೈತಾನ ಬಂದ. ಮತ್ತಾಗ ಸುವಾರ್ತೆ ಸೈತಾನ ಯೇಸು ಸ್ವಾಮಿಗೆ ಅಂತ ಗೊತ್ತಾ? ಒಂದ್ಸಲ ನನ್ನ ಕಾಲು ಬಿದ್ಬಿಟ್ರೆ ನಿನಗೆ ಎಲ್ಲ ಐಶ್ವರ್ಯ ಕೊಟ್ಬಿಡ್ತಾನೆ. ಇವರಿಗೆ ಹೋಗಿ ಯಾಕೆ ಕಾಲು ಬಿದ್ದಾರು? ಕೊಡಬೇಕು ಬೇಡ? ಮಾಡಿದ್ದು ಮಾರಾಯ, ಅದನ್ನ ಹೇಳಿದರೆ ಯಾಕೆ ಭಯ? ಬಿದ್ದಿದ್ದನ್ನ ಕೊಯ್ಯಲೇಬೇಕು, ತಿಳಿಯೋದೇನು ಮಾರಾಯ? ಭಾವಿಸ್ಬೇಡ್ರಿ ಏನಾದ್ರೂ ಆಗಿತ್ತು ಅಂತೇಳಿ. ನೋ, ಬೈಬಲ್ ಏನ್ ಹೇಳಿದ್ರು ಗೊತ್ತಾ? ಅವರ ಕಡೆಯ ದಿನ, ಅವರ ಅಂತ್ಯ ದಿನ ಅತಿ ಭಯಂಕರವಾಗಿರುವುದು. ಅತಿ ಭಯಂಕರವಾಗಿರುವುದು. ನಾವು ತಲೆಮಾರಿನವರೆಗೂ ಶಾಪಗ್ರಸ್ತರಾಗುವುದು. ಇದೆಲ್ಲ ಯಾರು? ಅಲ್ಲಿಂದ ಬಿಟ್ಟು ಬಂದೆ, ಅದಕ್ಕೆ ಅಭಿವೃದ್ಧಿ ಹೊಂದಿದೆ. ಅಲ್ಲಿಂದ ಬಿಟ್ಟು ಬಂದೆ, ಎಲ್ಲ ಚಲೋ ಆಯ್ತು. ಅಲ್ಲಿಂದ ಬಿಟ್ಟು ಬಂದೆ, ಎಲ್ಲ ಸರಿ ಆಯ್ತು. ಯಾವ ನಿನ್ನ ಗಾಡಿ 100 ಸ್ಪೀಡ್ ಆಗಿದ್ದು ಓಡಿಸು. ಯಾರು ಕೂತಾರು? ಸೈತಾನ ಕೂತಾನಲ್ಲ. ಪೆಟ್ರೋಲ್ ಹಾಕತ್ತಾನು, ಡೀಸೆಲ್ ಹಾಕತ್ತಾನು, ಎಲ್ಲ ಹಾಕತ್ತಾನು. ಓಡಿಸು ಓಡಿಸು, 100 ಸ್ಪೀಡ್ ಓಡಿಸು ಓಡಿಸು ಓಡಿಸಿ ಅವ್ನು ಸರ್ದು ಬಿಡ್ತಾನೆ. ಜಂಪ್ ಬರ್ತೈತಿ, ಜಿಗಿತೈತಿ, ಅಲ್ಲಿ ಖಲಾಸ್ ಅವ್ನ ಕೆಲಸ ಮುಗಿದು. ಸೈತಾನಿಕ ಇಷ್ಟ ದೇಹಧಾರಿತವಾದ ಮನುಷ್ಯನನ್ನ ದೇಹದಿಂದ ಬಿಡಿಸಿ ಆತ್ಮವುಳ್ಳವನಾಗಿ ಮಾಡೋದು, ನರಕಕ್ಕೆ ತಗೊಂಡು. ಇಷ್ಟೇ ಅವನ ಕೆಲಸ. ಎಲ್ಲಿವರೆಗೂ ಮನುಷ್ಯ ದೇಹದಲ್ಲಿದ್ದಾನೆ ಅವನಿಗೆ ಕ್ಷಮಾಪಣೆ ಇದೆ. ಯಾವ ಮೂಮೆಂಟಿಗೂ ಕ್ಷಮಾಪಣೆ ಇದೆ ದೇವರ ಕಡೆಗೆ. ಹಲ್ಲೆಲೂಯಾ. ಅದಕ್ಕೆ ಹೇಳಿದೆ, ನೀನು ಪುನಃ ನನ್ನ ಕಡೆ ತಿರುಗಿಕೊಂಡ್ರೆ ಮತ್ತೆ ನಾನು ನಿನ್ನ ಕಡೆ ತಿರುಗ್ತೇನೆ. ಆಮೇಲೆ ಇದೆ. ಅದಕ್ಕೆ ಸೈತಾನ ಹೇಳ್ತಾನೆ, ಬಹಳ ಬೇಗ ಈ ಪಾಸ್ಟರ್ ಏನ್ರು ಮತ್ತೆ ಮಾಡಿ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದಂದ್ರೆ ಬೇಗ ಪ್ಲಾನ್ ಮಾಡುತ್ತಾನೆ. ಬೇಗ ಏನ್ ಗೊತ್ತಾ? ವ್ಯಕ್ತಿ ಬಂದು ಅವನಿಗೆ ಸ್ಪಿರಿಟ್ ಇತ್ತು. ಸ್ಪಿರಿಟ್ ಇದ್ದಾಗ ಪ್ರಾರ್ಥಿಸ್ತಾ ಇದ್ದೇನೆ, ಏನಪ್ಪ ಎಷ್ಟು ದಿನ ಆಯ್ತು ಬಂದು? 2 ವರ್ಷ ಆಯ್ತು. ಹೌದಾ? ಮುಂದೆ ಬ್ಯಾಂಕ್ ಏನೇನಿದೆ ಏನ್ ಮಾಡೋದು? ಈಗ ಹೇಳಿ ಬೇಡ. ಅವಾಗ ನಾನು ಪ್ರಾರ್ಥಿಸಿದೆ. ಅವಾಗ ಇನ್ನು ಸ್ವಲ್ಪ ದಿನ ಕಳೆದಿದ್ರೆ ಆಕ್ಸಿಡೆಂಟ್ ಅಲ್ಲಿ ಇವರು ತಗೊಂಡು ಹೋಗ್ತಿದ್ದೆ ಅಂತ ಹೇಳ್ತಾರೆ. ಜಾಗ, ಸ್ಪಾಟು, ಏರಿಯಾ, ಟೈಮಿಂಗು ಎಲ್ಲ ಫಿಕ್ಸ್, ಎಲ್ಲ ರೆಡಿ ಅಂತ ಇಲ್ಲ. ನಾನು ಹೇಳ್ತಾ ಇದ್ದಾರೆ, ಓಡಿಸ್ತಾ ಇದೆಯಾ, ಹಣ ಬರ್ತಾ ಇದೆಯಾ, ಎಲ್ಲ ಚೆನ್ನಾಗಿದೆಯಾ, ಓಡಿಸು. ನಿನ್ನ ಹತ್ರ ಇರೋ ನಂಬಿಕೆ ದೇವರಲ್ಲಪ್ಪ. ಕಳ್ಳ, ಮೋಸ, ಇದ್ದಿದ್ದನ್ನು ಕಸ್ಕೊಳ್ಳೋನು ನರಕದ ಅಧಿಪತಿ. ವಿಶ್ವಾಸಿ ಎಡೆ ಬಿಡದೆ ಪ್ರಾರ್ಥನೆ ಯಾಕೆ ಮಾಡಿ? ಕತ್ತ ಮೇಲೆ ಸಂಚರಿಸುವ ಪಂಥಿಗಳು, ಹಾನಿಕರವಾದ ಮಧ್ಯಾಹ್ನದ ಕೇಳಿವು, ಅಂಚೆ ಕಾರಣವಿರೋದಿಲ್ಲ ಪ್ರಾರ್ಥಿಸುವ ವ್ಯಕ್ತಿಗೆ. ಆಮೇಲೆ ಯಾವ ಖೇಡ ಅವನಿಗೆ ಸಂಭವಿಸದು, ಉಪದ್ರವವು ಅವನ ಗುಡಾರದ ಸಮೀಪಕ್ಕೂ ಬರೋದಿಲ್ಲ. ಕಾರಣ ನಾನು ನನ್ನ ಮನೆಯವರು ಯೆಹೋವನಿಗೆ ಆರಾಧಿಸುವವರಾಗಿದ್ದೇವೆ. ಆಮೇಲೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ 3ನೇ ಅಂಶ ಏನ್ ಮಾಡಬೇಕು? ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು. ಇನ್ನು 4ನೇ ಅಂಶವನ್ನು ನಾವು ನೋಡೋಣ. 4ನೇ ಅಂಶ ಏನಾಗ್ತದೆ? ಪಾಪದಿಂದ ದೂರವಿದ್ದು
ಪಾಪ ಮಾಡಿದ್ದರೆ ಪಶ್ಚಾತ್ತಾಪ ಪಡಬೇಕು, ದೇವರನ್ನು ಒಪ್ಪಿಕೊಳ್ಳಬೇಕು ಮತ್ತು ಅದನ್ನು ಬಿಟ್ಟು ಮತ್ತೆ ಆ ದಾರಿಗೆ ಹೋಗದಂತೆ ಪ್ರಯತ್ನ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪ ಅಂದ್ರೆ ಸೈತಾನನ ಒಂದು ಬೀಜ. ಅರ್ಥ ಆಯ್ತಾ? ಪಾಪ ಅಂದ್ರೆ ಸೈತಾನನ ಒಂದು ಬೀಜ. ಪಾಪ ಅಂದ್ರೆ ಸೈತಾನನ ಒಂದು ಬೀಜ. ಅವನು ಏನ್ ಮಾಡ್ತಾನೆ ಗೊತ್ತಾ? ಶರೀರದ ಹೃದಯದ ಒಳಗಡೆ ಯಾವುದೋ ಒಂದು ಜಾಗಕ್ಕೆ ಒಂದು ಸಣ್ಣ ಪಾಪದ ಬೀಜ ಬಿಟ್ಟು ಹೋಗ್ತಾನೆ. ಹಲ್ಲೆಲೂಯಾ. ಇಮ್ಮಿಡಿಯೇಟ್ಲಿ ಬೀಜ ಬಿಟ್ಟಿದ್ರೆ ಮೊಳಕೆ ಹೊಡಿದಿರ್ತದ? ಇಲ್ಲ, ಮೊಳಕೆ ಹೊಡಿಲೇಬೇಕು. ಮೊಳಕೆ ಹೊಡೆದ್ಮೇಲೆ ಅದು ಮರವಾಗಿ ಬೆಳೆದೇ ಇರ್ತದ? ಅದು ಮರವಾಗಿ ದೊಡ್ಡ ಮರ ಆಗದೆ ಇರ್ತದ? ಮರ ಆದಾಗ ಕಡಿಲಿಕ್ಕೆ, ಯಾಕಂದ್ರೆ ಗಿಡ ಕಡಿಲಿಕ್ಕೆ ಕಳಿಸುತ್ತಲ್ಲ ದೇವರು, ಕಡಿಲಿಕ್ಕೆ ಏನ್ ತಗೊಂಡು ಬರ್ತಾನೆ? ಕೊಡ್ಲಿ ಒಂದೇ ಎತ್ತಿ ನಮ್ಮ ಕಲಾಸ್ ನೋಡಿ. ಅಲ್ಲಿಗೆ ಮನುಷ್ಯ ಪಾಪವು ಕೊಡುವ ಸಂಬಳ ಮರಣ. ಒಂದು ಬೀಜ ವ್ಯಕ್ತಿಯ ಜೀವನವನ್ನೇ ಕೊಂದು, ಅದಕ್ಕೆ ಅದನ್ನು ಮೊಳಕೆ ಒಡೆಯುವುದಕ್ಕಿಂತ ಮುಂಚೆನೆ ನೀನೇ ಮಾಡುವ ಪ್ರಯತ್ನ ಕಂಡುಕೊಳ್ಳುತ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.